12ನೇ ಶತಮಾನದಲ್ಲಿಯೇ ಮಹಿಳೆಯರಿಗೆ ಧಾರ್ಮಿಕ ಹಕ್ಕುಗಳನ್ನು ನೀಡಿದ ಮಹಾನ್ ಸಮಾಜ ಸುಧಾರಕ ಬಸವಣ್ಣ ಅವರು ಹೆಣ್ಣು ಮಕ್ಕಳು ಕೇವಲ ಅಡುಗೆ ಮನೆಗೆ ಸೀಮಿತವಾಗಬಾರದು ಎಂದು ಸಾರಿದ್ದರು ಎಂದು ಚನ್ನಗಿರಿ ಕ್ಷೇತ್ರದ ಮಾಜಿ ಶಾಸಕ ಮಾಡಾಳ ವಿರೂಪಾಕ್ಷಪ್ಪ ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ರಾಘವೇಂದ್ರ ಸ್ವಾಮಿ ಸಮುದಾಯ ಭವನದಲ್ಲಿ ತಾಲೂಕಾ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಆಯೋಜಿಸಲಾದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶರಣ ಪರಂಪರೆಯಲ್ಲಿ ಮಹಿಳೆಯರಿಗೆ ಧಾರ್ಮಿಕ, ಸಾಮಾಜಿಕ ಹಾಗೂ ರಾಜಕೀಯ ಸ್ಥಾನಮಾನಗಳನ್ನು ನೀಡಿ ಗೌರವಿಸಲಾಗ್ತಾ ಇತ್ತು ಎಂದರು. ಇಂದಿನ ದಿನಗಳಲ್ಲಿ ಮಹಿಳೆಯರು ಶಿಕ್ಷಣ, ರಾಜಕೀಯ, ಕ್ರೀಡೆ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವುದು ಶ್ಲಾಘನೀಯ. ಭಾರತ ದೇಶದ ಪ್ರಥಮ ಪ್ರಜೆಯಾಗಿರುವ ದ್ರೌಪದಿ ಮುರ್ಮು ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸುತ್ತಿರುವುದು ದೇಶದ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದ್ದಾರೆ. ಚನ್ನಗಿರಿ ಇತಿಹಾಸವನ್ನು ಉಲ್ಲೇಖಿಸಿದ ಅವರು, ಚೆನ್ನಮ್ಮಾಜಿಯವರ ಆಡಳಿತದ ಅವಧಿಯಲ್ಲಿ ನಿರ್ಮಿತವಾದ ಕೋಟೆಯ ಹಿನ್ನೆಲೆಯಲ್ಲಿ ಈ ಪ್ರದೇಶಕ್ಕೆ ಚನ್ನಗಿರಿ ಎಂಬ ಹೆಸರು ಬಂದಿತು ಎಂದು ಹೇಳಿದ್ದಾರೆ. ಅಂದಿನ ಕಾಲದಲ್ಲಿಯೇ ಮಹಿಳೆಯರು ಸ್ವಾತಂತ್ರ್ಯ ಹೋರಾಟದಲ್ಲೂ ಸಕ್ರಿಯವಾಗಿ ಭಾಗವಹಿಸಿ ಅನೇಕ ವೀರ ವನಿತೆಯರು ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ಅರ್ಪಿಸಿದ್ದಾರೆ ಎಂದರು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹಿಳೆಯರ ರಾಜಕೀಯ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಚುನಾವಣೆಯಲ್ಲಿ 33% ಮೀಸಲಾತಿ ಜಾರಿಗೆ ಬಂದಿರುವುದು ಮಹತ್ವದ ಹೆಜ್ಜೆಯಾಗಿದೆ. ಇದರಿಂದ ಮಹಿಳೆಯರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಪಾಲ್ಗೊಳ್ಳಲು ಅವಕಾಶ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಮಹಿಳೆಯರು ಸಂಘಟಿತರಾಗಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಸುಮಾರು 8 ಭಜನಾ ಮಂಡಳಿಗಳ ತಂಡಗಳು ಭಕ್ತಿಪೂರ್ಣ ಭಜನೆಗಳನ್ನು ಹಾಡಿ ಶ್ರೋತೃಗಳನ್ನು ಮಂತ್ರ ಮುಗ್ಧರನ್ನಾಗಿಸಿತು. ಮಹಿಳೆಯರ ನೇತೃತ್ವದಲ್ಲಿ ನಡೆದ ಭಜನೆಗಳು ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಾರುವುದರ ಜೊತೆಗೆ ಮಹಿಳಾ ಶಕ್ತಿಯ ಪ್ರತೀಕವಾಗಿಯೂ ಮೂಡಿಬಂದವು. ನಗರದಲ್ಲಿ ಸಾಮಾಜಿಕ ಸೇವೆ ಸಲ್ಲಿಸಿದ ಮಹಿಳೆಯರಾದ ಸುಜಾತ, ಚನ್ನಬಸಪ್ಪ, ಉಮಾರಾಜ್, ಪಾರ್ವತಮ್ಮ ಹಾಗೂ ಪೌರ ಕಾರ್ಮಿಕರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಸಮಾಜದಲ್ಲಿ ತಮ್ಮ ಕೊಡುಗೆಯನ್ನ ನೀಡಿದ ಮಹಿಳೆಯರನ್ನ ಗೌರವಿಸುವುದು ಮಹಿಳಾ ದಿನಾಚರಣೆಯ ಮುಖ್ಯ ಉದ್ದೇಶವೆಂದು ಗಣ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಮಹಿಳೆಯರು ಮತ್ತು ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಮನಸೆಳೆಯುವಂತಾಗಿದ್ದವು. ನೃತ್ಯ, ಗಾನ ಹಾಗೂ ವಿವಿಧ ಕಲಾ ಪ್ರದರ್ಶನಗಳ ಮೂಲಕ ಮಹಿಳೆಯರ ಪ್ರತಿಭೆ ಅನಾವರಣಗೊಂಡಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕಾ ಬಿಜೆಪಿ ಮಹಿಳಾ ಅಧ್ಯಕ್ಷರಾದ ಶಶಿಕಲಾ ನಾಗರಾಜ್ ವಹಿಸಿದ್ರು. ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಕಮಲ್ ಹರೀಶ್, ನಗರ ಘಟಕದ ಅಧ್ಯಕ್ಷರಾದ ರೂಪಾ ವೆಂಕಟೇಶ್, ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷ ಗುರುಸಿದ್ದಯ್ಯ, ನಗರ ಬಿಜೆಪಿ ಅಧ್ಯಕ್ಷ ಕುಬೇಂದ್ರೋಜಿ ರಾವ್, ಭಜನಾ ಶಿಕ್ಷಕರಾದ ಶಂಕರ್ ಶಾಸ್ತ್ರಿ, ಶಶಿಧರ ಶಾಸ್ತ್ರಿ, ಸುವರ್ಣಮ್ಮ ಸೇರಿದಂತೆ ಬಿಜೆಪಿ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕಿನ್ನೆಲ್ಲಿ ಹಂಕಲು, ಪ್ರಶಾಂತ್ ಒಬ್ಬ ಟಿವಿ, ದಾವಣಗೆರೆ. ಅವರನ್ನು ಕೇವಲ ಅಡಿಗೆ ಮನೆಗೆ ಸೀಮಿತ ಮಾಡಿ ಮತ್ತು ದುಡಿಯುವ ಒಂದು ಬದುಕು ಅನ್ನೋ ರೀತಿಯಲ್ಲಿ ಸಮಾಜ ಅವರನ್ನ ಬೆಳೆಸ್ಕೊಳ್ತಾ ಇತ್ತು. 12ನೇ ಶತಮಾನದಲ್ಲಿ ಬಸವಣ್ಣನವರು ಅವರಿಗೆ ಧಾರ್ಮಿಕ ಹಕ್ಕನ್ನು ಕೊಡೋದ್ರ ಮೂಲಕ, ಅಂದರೆ ದೇವರುಗಳನ್ನ ಪೂಜೆ ಮಾಡುವುದು ಅನ್ನೋದನ್ನ ಮೊಟ್ಟ ಮೊದಲ ಬಾರಿಗೆ ಬಂದದ್ದು 12ನೇ ಶತಮಾನದಲ್ಲಿ ಶರಣರ ಸಂಸ್ಕೃತಿನಲ್ಲಿ. ನಂತರ ಬಂದಂಥ ದಿನಗಳಲ್ಲಿ ಮಹಿಳೆಯರು ತನ್ನದೇ ಆದಂಥ ಪಾತ್ರವನ್ನ ನಿರ್ವಹಿಸ್ತಾ ಬಂದಿದೆ. ಈ ಚನ್ನಗಿರಿಯನ್ನ ಆಳಿದಂಥ ಕೆಳದಿಯ ಚೆನ್ನಮ್ಮ ಅವರು ಬಹಳ ದೊಡ್ಡ ರೀತಿಯಲ್ಲಿ ರಾಜ್ಯಾಡಳಿತವನ್ನ ನಡೆಸಿದ್ರು. ಅವರು ಈ ಚನ್ನಗಿರಿಯನ್ನು ಆಳಿದರ ಫಲವಾಗಿ ಇವತ್ತು ಈ ನಗರಕ್ಕೆ ಚನ್ನಗಿರಿಯ ಚೆನ್ನಮ್ಮಾಜಿಯ ಹೆಸರು ಚನ್ನಗಿರಿ ಅಂತ ಬಂದಿದೆ. ಮತ್ತು ಈ ಚನ್ನಗಿರಿಯ ಕೋಟೆಯನ್ನ ಕಟ್ಟಿಸಿ ಇಲ್ಲಿ ಒಳ್ಳೆಯ ಆಡಳಿತವನ್ನ ಕೊಟ್ಟಂತ ಅವರು ಕೆಳದಿಯ ಚೆನ್ನಮ್ಮ ಅವರು ಸಹ ಒಬ್ಬ ಮಹಿಳೆ ಆಗಿದ್ದರು. ಇವತ್ತು ನಮ್ಮ ದೇಶದ ಸುಮಾರು 140 ಕೋಟಿ ಜನ ಇರ್ತಕ್ಕಂಥ ಭಾರತದ ಪ್ರಜಾಪ್ರಭುತ್ವದ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಹ ಮಹಿಳೆಯಾಗಿದ್ದರು. ಸ್ವತಂತ್ರ ಹೋರಾಟದಲ್ಲಿ ಸರೋಜಿನಿ ನಾಯ್ಡು ಮತ್ತು ಇನ್ನಿತರೆ ಮಹಿಳೆಯರು ಪಾಲ್ಗೊಳ್ಳುವುದರ ಮೂಲಕ ಸ್ವತಂತ್ರ ಹೋರಾಟದಲ್ಲೂ ಅವರದೇ ಆದಂಥ ಛಾಪನ್ನು ಮೂಡಿಸಿದರು. ನಿಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾವಿತ್ರಿಬಾಯಿ ಫುಲೆ ಅಂತಕ್ಕಂಥವರು ಅವರದೇ ಆದಂತಹ ಕೊಡುಗೆಯನ್ನು ಕೊಡೋದ್ರ ಮೂಲಕ ಮಹಿಳೆಯರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡೋದಕ್ಕೆ ಅವರು ದಾರಿಯನ್ನ ಹಾಕೊಂಡು ಬಂದ್ರೆ ಮಹಿಳೆಯರ ಪಾತ್ರ ಬಹಳಷ್ಟಿದೆ. ಇವತ್ತು ರಾಜಕೀಯವಾಗಿ ಮಹಿಳೆಯರು ಸಾಕಷ್ಟು ಬೆಳೀತಾ ಇದ್ದಾರೆ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರಿಗೆ ವಿಧಾನಸಭೆಯಲ್ಲಿ ಮತ್ತು ಪಾರ್ಲಿಮೆಂಟ್ ಅಲ್ಲಿ 33% ಮಾಡಿದ್ದರ ಫಲವಾಗಿ ನೆಕ್ಸ್ಟ್
ಈ ಚುನಾವಣೆ ಅಲ್ಲ, ನೆಕ್ಸ್ಟ್ 33ರಲ್ಲಿ ಇರ್ತಕ್ಕಂಥ ಚುನಾವಣೆಯಿಂದ ಅದು ಜಾರಿ ಬರ್ತದೆ. ಆಗ ಕರ್ನಾಟಕ ವಿಧಾನಸಭೆಯಲ್ಲಿ ಇವತ್ತು 10 ಜನ ಮಹಿಳೆಯರಿದ್ದಾರೆ. ಅವತ್ತು 75 ಜನ ಮಹಿಳೆಯರು ವಿಧಾನಸಭೆಯ ಸದಸ್ಯರಾಗಿದ್ದಾರೆ. ಪಾರ್ಲಿಮೆಂಟ್ನಲ್ಲೂ ಸಹ 150 ಜನ ಮಹಿಳೆಯರು ಪಾರ್ಲಿಮೆಂಟ್ ಮೆಂಬರ್ಗಳಾಗ್ತಾರೆ. ಆಗ ನಿಮ್ಮ ಬಗ್ಗೆ ನೀವೇ ಮಾತನಾಡ್ಕೊಳ್ಳೋದಕ್ಕೆ, ನಿಮ್ಮ ಬಗ್ಗೆ, ನಿಮ್ಮ ಅಭಿವೃದ್ಧಿಯ ಬಗ್ಗೆ ಇದು ಮಾಡೋದಕ್ಕೆ, ನಿಮ್ಮ ಪಾರ್ಟಿಸಿಪೇಷನ್ ಮಾಡೋದಕ್ಕೆ ಅವಕಾಶ ಆಗ್ತದೆ. ಅಂತ ಅವಕಾಶ ಮಾಡಿಕೊಟ್ಟಂತ ನರೇಂದ್ರ ಮೋದಿ ಅವರಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಯಾಕೆಂದ್ರೆ ಹೇಳಿದ್ರೆ ಜನರಿಗೆ ಏನಾದ್ರು ಮಹಿಳೆ ಬಂದ್ಬಿಡ್ತಪ್ಪ ಅಂದ್ರೆ ಅವ್ರ ಮೂಲಕ್ಕೆ ತಡೆ ಬರುತ್ತೆ. ನನಗೆ ಸೀಟ್ ಕೊಡ್ತಿದ್ದಾರೆ, ನಮಗೆ ಸೀಟ್ ಕೊಡ್ತೀವಿ, ನಾವು ಯಾರಿಗೆ ಕೊಡಬೇಕು ಅಂದ್ರೆ ನೀವೆಲ್ಲ ಯಾರಿಗೆ ಅಂತ ಅವ್ರಿಗೆ ಕೊಡ್ತೀವಿ. ಅಂದ್ರೆ ನೀವೆಲ್ಲ ಸಂಘಟನೆಯಲ್ಲಿ ಬರಬೇಕು. ಈ ಮಹಿಳೆ ಕೇವಲ ಅಡಿಗೆ ಮನೆಗೆ ಸೀಮಿತ ಅಲ್ಲ. ಇವತ್ತು ಸರ್ಕಾರಿ ನೌಕರಿಗಳಲ್ಲಿ ಸಾಕಷ್ಟು ಜನ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಬಹಳಷ್ಟು ಜನ ಮಹಿಳೆಯರು IAS ಅಧಿಕಾರಿಗಳು, IPS ಅಧಿಕಾರಿಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸುವ ಮೂಲಕ ಇವತ್ತು ತುಂಬಾ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಶಾಲಿನಿ ರಜನೀಶ್ ಇವತ್ತು ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿ, ಯಾವ ಕಮಿಷನರು ಕಡಿಮೆ ಇಲ್ಲದ ರೀತಿಯಲ್ಲಿ ಉತ್ತಮ ಆಡಳಿತವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಮಹಿಳೆಯರಿಗೆ ಒಂದು ಬದ್ಧತೆ ಇದೆ ಮತ್ತು ಒಂದು ಮಾಡಬೇಕು ಅಂತಕ್ಕಂಥ ಮನಸ್ಸಿದೆ. ಹಾಗಾಗಿ ಮಹಿಳೆಯರ ಕೈಗೆ ಅಧಿಕಾರ ಸಿಕ್ಕರೆ ಉತ್ತಮ ಆಡಳಿತವನ್ನ ಕೊಡಬಲ್ಲರು ಅಂತ ಹೇಳ್ತಾ ಇವತ್ತು ನೀವೆಲ್ಲ ಸಂಘಟಿತರಾಗಿರಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಸಂಘಟಿತರಾಗಲಿ. ಹಾಗೇನೆ ನನ್ನ ಕಮಲಮ್ಮ ಹೇಳ್ತಾ